ವಿಚಾರಕ್ಕೆ ಬಿಜೆಪಿ ಮುಖಂಡರಿಗೆ ಉತ್ತರ ಕೊಡ್ತೀನಿ. 5 ರಾಜ್ಯಗಳ ಫಲಿತಾಂಶದ ಬಳಿಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮಾಡಿರೋ ಸಾಲ ಮನ್ನಾ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಕೇಂದ್ರದ ಆರ್ಥಿಕ ಇಲಾಖೆಯಿಂದ ವರದಿಯನ್ನು ತರಿಸಿಕೊಂಡಿದ್ದಾರೆ. ನಮ್ಮ ಪ್ರತಿಕ್ರಿಯೆಯನ್ನೇ ಕೇಂದ್ರ ಸರ್ಕಾರ ಅನುಸರಿಸುತ್ತಾ ಅಂತ ನೋಡಬೇಕಿದೆ. ಇದು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ. ಓಕೆ, ಈಗ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ನಾಯಕರೆಲ್ಲ ಟೀಕೆ ಮಾಡ್ತಾ ಇದ್ರಲ್ಲ, ನೀವು ಏನ ಸಾಲ ಮನ್ನಾ ಮಾಡಿರಾ, ಕೇವಲ 800 ಮಂದಿಗೆ ಮಾತ್ರ ಮನ್ನಾ ಆಗಿದೆ, ಉಳಿದಂತವರಿಗೆ ಯಾವಾಗ ಮನ್ನಾ ಮಾಡ್ತೀರಾ, ಋಣಮುಕ್ತ ಪತ್ರ ಯಾವಾಗ ಕೊಡ್ತೀರಾ, ಇದೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಲ್ಲ. ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡರಿಗೆ ನಾನು ಉತ್ತರ ಕೊಡ್ತೀನಿ. 5 ರಾಜ್ಯಗಳ ಫಲಿತಾಂಶದ ಬಳಿಕ ಏನು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನನ್ನಿಂದ ಅನ್ನುವಂಥದ್ದನ್ನ ಕೇಂದ್ರದವರು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಂದ್ರೆ ಒಂದು ಮಾತಿತ್ತು, ಮೊನ್ನೆ 5 ರಾಜ್ಯಗಳಲ್ಲಿ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಬಿಜೆಪಿ ಬಹುತೇಕ ಮಖಾಡೆ ಮಲಗಿದೆ. ಅನಂತರದಲ್ಲಿ ಕೇಂದ್ರ ಸರ್ಕಾರ ಕೂಡ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಒಂದು ಯೋಚನೆಯಲ್ಲಿದ್ದಾರೆ ಅನ್ನುವಂಥದ್ದೆಲ್ಲ ಮಾತಿತ್ತು. ಅದಕ್ಕೆ ಪುಷ್ಟಿ ನೀಡುವಂತಾನೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನನ್ನಿಂದ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ, ಕೇಂದ್ರ ಆರ್ಥಿಕ ಇಲಾಖೆಯವರು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರದಿಂದನೂ ಏನಾದ್ರು ಸಾಲ ಮನ್ನಾ ಮಾಡೋದಕ್ಕೆ ಪ್ರಕ್ರಿಯೆಗಳು ನಡೀತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಅನುಮಾನ ಹುಟ್ಟುತ್ತೆ. ನೋಡಕ್ ಮುಖ್ಯಮಂತ್ರಿಗಳು ಮೊದಲಿಗೆ ಏನ್ ಮಾತನಾಡಿದ್ದಾರೆ ಅದನ್ನ ನೋಡ್ಕೊಂಬೋಣ ಬನ್ನಿ. ಈಗಾಗಲೇ ಪಾಪ ಬಿಜೆಪಿ ಇಲ್ಲಿಯ ನಾಯಕರು ಸಾಲ ಮನ್ನಾ ಬಗ್ಗೆ ಚರ್ಚೆ ಮಾಡಿದ್ರೆ ಉತ್ತರ ಅಲ್ಲಿ ಕೊಡ್ತೇನೆ, ಇಲ್ಲೇನು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಈಗ ಕಳೆದ ಒಂದು 5 ರಾಜ್ಯದ ಚುನಾವಣೆಗಳ ಫಲಿತಾಂಶ ಬಂದ ನಂತರ ನಮ್ಮ ರಾಜ್ಯದಲ್ಲಿ ನಾವೇನು ಕೆಲವು ನಿಯಮಾವಳಿಗಳನ್ನು ಅಳವಡಿಸಿ ಸಾಲ ಮನ್ನಾಗೆ ಒಂದು ಸರ್ಕಾರದಿಂದ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಏನು ಚಾಲನೆ ಕೊಟ್ಟಿದ್ದೇವೆ, ಅದರ ಸಂಪೂರ್ಣ ಮಾಹಿತಿಯನ್ನು ನಿನ್ನೆ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಇವತ್ತು ತರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೋಡೋಣ ಅದು ಏನ್ ಮಾಡ್ತಾರೆ, ಕಾದ್ ನೋಡೋಣ. ಈಗಾಗಲೇ ಪಾಪ ಬಿಜೆಪಿ ಇಲ್ಲಿಯ ನಾಯಕರು ಸಾಲ ಮನ್ನಾ ಬಗ್ಗೆ ಚರ್ಚೆ ಮಾಡಿದ್ರೆ ಉತ್ತರ ಅಲ್ಲಿ ಕೊಡ್ತೇನೆ, ಇಲ್ಲೇನು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಈಗ ಕಳೆದ ಒಂದು 5 ರಾಜ್ಯದ ಚುನಾವಣೆಗಳ ಫಲಿತಾಂಶ ಬಂದ ನಂತರ ನಮ್ಮ ರಾಜ್ಯದಲ್ಲಿ ನಾವೇನು ಕೆಲವು ನಿಯಮಾವಳಿಗಳನ್ನು ಅಳವಡಿಸಿ ಸಾಲ ಮನ್ನಾಗೆ ಒಂದು ಸರ್ಕಾರದಿಂದ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಏನು ಚಾಲನೆ ಕೊಟ್ಟಿದ್ದೇವೆ, ಅದರ ಸಂಪೂರ್ಣ ಮಾಹಿತಿಯನ್ನು ನಿನ್ನೆ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಇವತ್ತು ತರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತು ಉಂಟಲ್ಲ, ಇದು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ರೀತಿ ಟಾಂಗ್ ಕೂಡ ಕೊಡುವಂತ ರೀತಿಯಲ್ಲೇ ಮಾತನಾಡಿದ್ದಾರೆ. ಜೊತೆಗೆ ಕೇಂದ್ರದ ನಡೆ ಏನು ಅನ್ನುವಂಥ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಆಡಿರುವಂತ ಮಾತಿದೆಯಲ್ಲ, ಒಂದು ರೀತಿ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಜೊತೆಗೆ ಕೇಂದ್ರ ಏನಾದರೂ ಹಾಗಾದ್ರೆ ಏನು ಸಾಲ ಮನ್ನಾ ಮಾಡೋದಕ್ಕೆ ಮುಂದಾಗಬಹುದಾ, 4 ಲಕ್ಷ ಕೋಟಿಯಷ್ಟು ದೇಶದ ರೈತರ ಸಾಲ ಮನ್ನಾ ಮಾಡಬೇಕಾದಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಮುಂದುವರಿಯುತ್ತಾ ಅನ್ನುವಂಥ ಒಂದು ಅನುಮಾನ ಹುಟ್ಟು ಹಾಕುವಂತೆ ಮಾಡಿದೆ. ಬಟ್ ಮೊನ್ನೆಯಲ್ಲಿ ಕೇಂದ್ರದಲ್ಲಿ ಕೃಷಿ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ನಮ್ಮ ಮುಂದೆ ಉದ್ದೇಶ ಇಲ್ಲ ಸಾಲ ಮನ್ನಾ ಮಾಡುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥ ಮಾತು ಬಹುಶಃ ಆ ಥರದ ಆಲೋಚನೆ ಏನಾದರೂ ಕೇಂದ್ರಕ್ಕಿದೆಯಾ ಅನ್ನುವಂಥ ರೀತಿಯಾಗೇ ಇದೆ. ಜೊತೆಗೆ ನಮ್ಮ ಮಾದರಿಯನ್ನೇ ಮೊನ್ನೆ ಹೇಳಿದರು, ಅವರು ಬರಲೇಬೇಕು ನಾವು ಹೋಗಿದ್ದಾರೆ ಇಲ್ಲಿ ಅಂತ. ಈಗಲೂ ನಮ್ಮ ಮಾದರಿಯನ್ನೇ ಅವರು ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ರೀತಿಯಾಗಿ ಹೇಳಿದ್ದಾರೆ.